ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ. ಅಭಿವೃದ್ಧಿ ಹರಿಕಾರ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರಿಗೆ ಕೊಡಗಳ್ಳಿ ಗ್ರಾಮಸ್ಥರಿಂದ ಅಭಿನಂದನಾ ಸುರಿಮಳೆ. ನಾಗಮಂಗಲ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಎಂದು ನುಡಿದಂತೆ ನುಡಿಯುತ್ತಿರುವ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿಯವರ ಕಾರ್ಯವೈಖರಿಗೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಕೊಡಗಳ್ಳಿ ಗ್ರಾಮಸ್ಥರು ಫಿದಾ ಆಗಿದ್ದಾರೆ. ಸುಮಾರು ವರ್ಷಗಳ ಕಾಲದ ಸಮಸ್ಯೆಗಳಿಗೆ ಸ್ಪಂದಿಸಿದ್ದ ಸಚಿವರಿಗೆ ಗ್ರಾಮದ ಮುಖಂಡರು ಹಾಗೂ ಮಹಿಳೆಯರು ಹರ್ಷ ವ್ಯಕ್ತಪಡಿಸಿ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದಾರೆ. ಕೆರೆಕಟ್ಟೆ ಪುನರ್ಚೇತನ ರೈತರಿಗೆ ಆಸರೆಯಾದ ಚೆಲುವಣ್ಣ ಕೊಡಗಳ್ಳಿ ಗ್ರಾಮದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೆರೆಕಟ್ಟೆಯ ಏರಿಗಳು ಹಾಳಾಗಿದ್ದು ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಹಾಗೂ ದನ ಕರುಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಾಗುತ್ತಿತ್ತು. ಗ್ರಾಮದ ಪ್ರಮುಖರು ಈ ಬಗ್ಗೆ ಸಚಿವರಿಗೆ ಮನವಿ ಮಾಡಿಕೊಂಡ ತಕ್ಷಣ ಸ್ಪಂದಿಸಿದ್ದ ಅವರು ದನ ಕರುಗಳು ಮತ್ತು ರೈತರಿಗಿಂತ ಮಿಗಿಲಾದ ಪುಣ್ಯದ ಕೆಲಸ ಮತ್ತೊಂದಿಲ್ಲ ಎಂದು ಹೇಳಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಕೆರೆಕಟ್ಟೆ ಆಧುನೀಕರಣದ ಕೆಲಸ ಭರದಿಂದ ಸಾಗುತ್ತಿದ್ದು ಗ್ರಾಮಸ್ಥರಲ್ಲಿ ಹೊಸ ಭರವಸೆ ಮೂಡಿಸಿದೆ. ನೋಡುಗರ ಕಣ್ಮನ ಸೆಳೆಯುವಂತೆ 12.5 ಕೋಟಿ ವೆಚ್ಚದ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಂತೆ ಕಂಗೊಳಿಸುತ್ತಿದೆ. ಹಳ್ಳಿ ರಸ್ತೆ ಸುಮಾರು ವರ್ಷಗಳಿಂದ ದುರಸ್ತಿಯಲ್ಲಿದ್ದ ನಾಗಮಂಗಲ ಟು ಮೈಲಾರ ಪಟ್ಟಣ ರಸ್ತೆಯ ಬಗ್ಗೆ ಗ್ರಾಮಸ್ಥರು ಪ್ರಸ್ತಾಪಿಸುತ್ತಾ ಸಚಿವರ ಕಾರ್ಯಾಧ್ಯಕ್ಷತೆಯನ್ನ ಕೊಂಡಾಡಿದ್ದಾರೆ. 12.5 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದಲ್ಲಿ ಕೇವಲ ಕೆಲ ತಿಂಗಳುಗಳ ಅವಧಿಯಲ್ಲಿ ರಸ್ತೆಯನ್ನು ಸಂಪೂರ್ಣ ನವೀಕರಿಸಲಾಗಿದ್ದು ಇದು ಹಳ್ಳಿಯ ರಸ್ತೆಯಂತೆ ಕಾಣದೆ ರಾಷ್ಟ್ರೀಯ ಹೆದ್ದಾರಿಯಂತೆ ಭಾಸವಾಗುತ್ತಿದೆ ಎಂದು ಗ್ರಾಮಸ್ಥರು ಬಣ್ಣಿಸಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಎನ್ ಚಲುವರಾಯಸ್ವಾಮಿರವರು ಬಡವ ಶ್ರೀಮಂತ ಎನ್ನದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾರೆ. ನಮ್ಮ ನಾಗಮಂಗಲ ಕ್ಷೇತ್ರದ ಮನೆ ಮನೆಗೆ ಯೋಜನೆಗಳನ್ನ ತಲುಪಿಸುವ ಮೂಲಕ ಅಭಿವೃದ್ಧಿಯ ದೇವರೆನಿಸಿದ್ದಾರೆ. ಕೊಡಗಳ್ಳಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ರಾಮೀರವರು ತನ್ನ ಮನದಾಳದ ಮನಸ್ಸಿನ ಮಾತುಗಳನ್ನು ವ್ಯಕ್ತಪಡಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದವರು ಯಾರು? ಕೊಡಗಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಹಾಗೂ ಸರ್ಕಾರದ ಗ್ಯಾರಂಟಿಗಳಿಂದ ಫಲಾನುಭವಿ ಪಡೆದ ಕೊಡಗಳ್ಳಿ ಮಹಿಳೆಯರು ಹಾಗೂ ಇನ್ನೂ ಅನೇಕ ಗೌರವಾನ್ವಿತರು ಮತ್ತು ಹಿರಿಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ರಾಜೇಶ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು. ಕಾಮಗಾರಿ ನಡೀತಿದೆ, ಎಲ್ಲ ಥರ ಸಪೋರ್ಟ್ ಕೊಟ್ಟರು ಜನಗಳು. ಹಾಗೆ ನಾವು ತುಂಬ ವರ್ಷದಿಂದ ಒಂದು 40-30 ವರ್ಷ ಆಗಿತ್ತು ನಾಗಮಂಗಲದಿಂದ ಮೈಲಾರಪಟ್ಟಣಕ್ಕೆ ಬರೋಕ್ಕಂತ ರಸ್ತೆ ತುಂಬ ಹದಗೆಟ್ಟಾಗಿರೋಂಥ ಪರಿಸ್ಥಿತಿಲಿ ನಂಬ್ತಿರೋ ಬಿಡ್ತಿರೋ ಒಂದು 12.5 ಕೋಟಿ ಬಜೆಟ್ ಇಮಿಡಿಯೇಟ್ಲಿ ಒಂದು 3 ಮಂತ್ ಕೆಲಸ ಮುಗಿಬೇಕು ಅಂತ ಹೇಳಿ ಇವತ್ತು ನ್ಯಾಷನಲ್ ಹೈವೇ ನೋಡ್ದಂಗೆ ಆಗ್ತೈತಿ ರೋಡ್ನ. ಇದೇನು ನಮ್ಮ MLA ಚಲುವರಾಯಸ್ವಾಮಿಯವರು ಇದು ಒಳ್ಳೆ ಕೆಲಸ ಮಾಡಿಸವ್ರೆ ಅಂತ ಅಭಿಪ್ರಾಯ ಪಟ್ಟಿದ್ದೀವಿ. ನಮಗೂ ಎಲ್ಲರಿಗೂ ಸಂತೋಷ ಗ್ರಾಮಸ್ಥರಿಗೆ. ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ 7483811663 ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ.